Praise the Lord. Greetings to all in the name of our Lord and Savior Jesus Christ. Today's Bible verse, the Gospel according to St. Matthew chapter 5 verse 48. Be ye therefore perfect, even as your Father which is in heaven is perfect. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವೂ ದೋಷವಿಲ್ಲದವರಾಗಿರ್ರಿ. ಇವತ್ತು ನಮ್ಮ ತಂದೆಯಾದ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಏನೆಂದರೆ ನಾವು ದೋಷವಿಲ್ಲದವರಾಗಿರಬೇಕು, ಯಾವ ತಪ್ಪು ಕೂಡ ನಮ್ಮ ಹತ್ತಿರ ಇರಬಾರದು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ನಮ್ಮ ದೇವರು ತಾನು ಪರಿಶುದ್ಧನಾಗಿದ್ದಾನೆ. ಆದುದರಿಂದ ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಕೂಡ ಪರಿಶುದ್ಧರಾಗಿರ್ರಿ ಎಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ನನ್ನಲ್ಲಿ ಯಾವ ದೋಷವೂ ಇಲ್ಲದ ಹಾಗೆ ನಿಮ್ಮಲ್ಲಿಯೂ ಕೂಡ ಯಾವ ದೋಷವೂ ಇರಬಾರದು ಎಂಬುದಾಗಿ ದೇವರಲ್ಲಿ ಬಯಸ್ತಾ ಇದ್ದಾರೆ. ನಮ್ಮ ದೇವರ ಸ್ವಭಾವಗಳನ್ನು, ನಮ್ಮ ದೇವರ ಗುಣಾತಿಶಯಗಳನ್ನು ನಾವು ಹಿಂಬಾಲಿಸಿ ಆತನ ಹಾಗೆ ಪರಿಪೂರ್ಣರಾಗಬೇಕು ಅನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಆದ್ದರಿಂದಲೇ ಯಾಜಕಕಾಂಡ 11ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧರಾಗಿರ್ರಿ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಪರಿಶುದ್ಧತೆಯ ಜೀವನವನ್ನು ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಆಗ ದೇವರು ನಮಗೆ ಖಂಡಿತವಾಗಿಯೂ ಪರಿಶುದ್ಧವಾದ ಜೀವನವನ್ನು ಜೀವಿಸಲಿಕ್ಕೆ ಸಹಾಯ ಮಾಡುತ್ತಾರೆ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನದಲ್ಲಿ, ನಿಮ್ಮ ತಂದೆ ಕರುಣವುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣವುಳ್ಳವರಾಗಿರ್ರಿ ಎಂಬುದಾಗಿ. ಹೌದು, ಮೊದಲನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ. ಎರಡನೇದಾಗಿ, ನಿಮ್ಮ ತಂದೆ ಕರುಣೆಯುಳ್ಳವರಾಗಿರೋ ಪ್ರಕಾರವೇ ನೀವು ಕೂಡ ಕರುಣೆಯುಳ್ಳವರಾಗಿರ್ರಿ ಎಂಬುದಾಗಿ. ಹೌದು, ನಮ್ಮ ತಂದೆಯಾದ ದೇವರು ದೋಷವಿಲ್ಲದವನು. ಆತನ ಹಾಗೆ ನಾವು ಜೀವಿಸಬೇಕು. ಆತನು ಕರುಣೆಯುಳ್ಳವನು. ಆತನ ಹಾಗೆ ನಾವು ಕೂಡ ಇತರರಿಗೆ ಕರುಣೆ ತೋರಿಸುವಂಥವರಾಗಿರಬೇಕು. ಆತನು ಪರಿಶುದ್ಧನಾದ ದೇವರು, ಹಾಗೆಯೇ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಕರ್ತನು ಪರಿಪೂರ್ಣ ಸದ್ಗುಣನಾಗಿದ್ದಾನೆ. ಆತನು ಸದ್ಗುಣನಾಗಿರೋ ಪ್ರಕಾರವೇ ನಾವು ಕೂಡ ಸದ್ಗುಣವುಳ್ಳವರಾಗಿರಬೇಕು ಎಂಬುದಾಗಿ ನಮ್ಮ ಕರ್ತನು ಬಯಸ್ತಾ ಇದ್ದಾರೆ. ಪ್ರಿಯರೇ, ಉದಾಹರಣೆಗಾಗಿ ನಾವು ನೋಡೋಣ. ಒಂದು ಚಿಕ್ಕ ವಯಸ್ಸಿನ ಮಗನು ಇದ್ದಾನೆ ಅಂದರೆ ಆ ಮಗನಿಗೆ ಅವನ ತಂದೆ 3 ಇಡ್ಲಿ ಕೊಟ್ಟರೆ ಅವನು ತಿನ್ನಬಹುದು. ಆದರೆ ಆ 3 ಇಡ್ಲಿಯ ಸ್ಥಳದಲ್ಲಿ 10 ಇಡ್ಲಿ, 30 ಇಡ್ಲಿ ಈ ರೀತಿ ಕೊಡುವುದಾದರೆ ಆ ಮಗು ತಿನ್ನಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅದರ ತಂದೆ ಒತ್ತಾಯಪಡಿಸಲಿಕ್ಕೂ ಇಷ್ಟಪಡುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು ಕೂಡ ಈ ಇಹಲೋಕದ ತಂದೆಗಿಂತಲೂ ಅದ್ಭುತವಾದ ತಂದೆ, ಪ್ರೀತಿ ತೋರಿಸುವಂಥ ತಂದೆ. ಆತನು ಇವತ್ತು ನಮ್ಮಿಂದ ಮಾಡಲಿಕ್ಕೆ ಆಗದಂತಹ ಗುಣಗಳನ್ನು ಆತನು ಬಯಸುತ್ತಾ ಇಲ್ಲ. ಸಾಧ್ಯವಾಗುವಂತಹ ಗುಣಗಳನ್ನೇ ಆತನು ಬಯಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ತಂದೆಯ ಹಾಗೆ ನಾವು ಪರಿಶುದ್ಧರಾಗಿರೋಣ. ನಮ್ಮ ತಂದೆಯ ಹಾಗೆ ನಾವು ಕೂಡ ದೋಷವಿಲ್ಲದವರಾಗಿರೋಣ. ನಮ್ಮ ತಂದೆಯ ಹಾಗೆ ನಾವು ಕೂಡ ಕರುಣೆಯನ್ನು ತೋರಿಸುವಂಥವರಾಗಿರೋಣ. ಆತನು ತನ್ನ ರಕ್ತದಿಂದ ನಮ್ಮನ್ನು ಪರಿಶುದ್ಧಗೊಳಿಸುತ್ತಾನೆ. ಆತನ ಸತ್ಯವೇದದ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಆ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಪರಿಶುದ್ಧಾತ್ಮನನ್ನು ನಮ್ಮೊಂದಿಗೆ ಇರಿಸಲಿಕ್ಕೆ, ಸದಾಕಾಲಕ್ಕಿರಲಿಕ್ಕೆ ದೇವರು ನಮ್ಮ ಸಹಾಯಕ್ಕಾಗಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ಪರಿಪೂರ್ಣತೆಯ ಕಡೆಗೆ ನಡೆಯಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಇಂದು ಹೋರಾಟಗಳು, ಬಲಹೀನತೆಗಳು, ಸೋಲುಗಳು ಇರಬಹುದು. ಆದರೆ ಅವೆಲ್ಲವನ್ನು ದೇವರು ಶೀಘ್ರದಲ್ಲಿಯೇ ಮಾರ್ಪಾಟು ಮಾಡುತ್ತಾರೆ. ನಮ್ಮ ದೇವರು ನಿನ್ನೆ ಈ ಹೊತ್ತು ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು, ಮಾರ್ಪಡದಂಥ ದೇವರು. ಆದರೆ ನಮ್ಮ ಜೀವಿತದಲ್ಲಿರುವ ಸನ್ನಿವೇಶಗಳನ್ನು ಮಾರ್ಪಡಿಸುವಂಥ ದೇವರು ನಮ್ಮ ದೇವರು. ಆದ್ದರಿಂದ ನಮ್ಮ ದೇವರ ಹತ್ತಿರ ಬಂದು ದೋಷವಿಲ್ಲದವರಾಗಿರೋಣ, ಪರಿಶುದ್ಧರಾಗಿ ಜೀವಿಸೋಣ, ಪೂರ್ಣ ಸದ್ಗುಣರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನಿಮ್ಮ ತಂದೆಯು ದೋಷವಿಲ್ಲದವನಾಗಿರುವ ಹಾಗೆ ನೀವು ಕೂಡ ದೋಷವಿಲ್ಲದವರಾಗಿರ್ರಿ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ತಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಹೋರಾಟಗಳು, ಬಲಹೀನತೆಗಳು, ಸೋಲುಗಳನ್ನು
ಎದುರಿಸುತ್ತಾ ಇರ್ಬೋದು ದೇವ, ನೀನು ಕರುಣಿಸು ತಂದೆ. ನೀನು ಕರುಣೆಯುಳ್ಳ ದೇವರಾಗಿದ್ಯಪ್ಪ. ಇವರೆಲ್ಲರನ್ನ ಕರುಣಿಸು. ಇವರ ಜೀವಿತದಲ್ಲಿ ಆಗುತ್ತಿರುವ ಈ ಹೋರಾಟಗಳು, ಬಲಹೀನತೆಗಳು, ಸೋಲುಗಳು ಎಲ್ಲವನ್ನ ತೆಗೆದುಹಾಕಿ ಉತ್ತಮ ರೀತಿಯಿಂದ ಜೀವಿಸಲಿಕ್ಕೆ ಕೃಪೆ ಮಾಡು. ಪರಿಪೂರ್ಣರಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ, ಪರಿಪೂರ್ಣ ಸದ್ಗುಣವುಳ್ಳವರಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.